ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಒಂದಷ್ಟು ಮೀಶೋಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಪೂಜೆಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸು ನಾನು ಒಂದೊಂದೇ ರಿವ್ಯೂ ಮಾಡ್ತಾ ಹೋಗ್ತೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಅದನ್ನು ಹೋಗಿ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡಬಹುದು. ವಿತ್ ಪ್ರೈಸ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಾಡಕ್ಟ್ ಆರ್ಡರ್ ಮಾಡಿರೋದು ಲಕ್ಷ್ಮೀ ಮುಖವಾಡ. ಇದು ಸಿಲ್ವರ್ ಪ್ಲೇಟೆಡ್ ಲಕ್ಷ್ಮೀ ಮುಖವಾಡ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಡೀಟೇಲಿಂಗ್ ಅಂತೂ ತುಂಬಾ ಸಖತ್ತಾಗಿದೆ. ಹಾಗೆ ಲಕ್ಷ್ಮೀ ಮುಖವಾಡ ಬಂದು ನಗು ಮುಖದಲ್ಲಿರೋದ್ರಿಂದ ಆ ಲಕ್ಷ್ಮೀ ಮುಖವಾಡಕ್ಕೆ ತುಂಬ ಕಳೆ ಇದೆ. ಇದಕ್ಕೆ ನೀವು ಹೀಗೆ ಅರಿಶಿನ ಕುಂಕುಮ ಹಾಗೆ ಕಾಡಿಗೆ ಎಲ್ಲ ಹಚ್ಕೊಂಡು ಮೂಗ್ಬಟ್ಟೆಲ್ಲ ಇಟ್ಕೊಂಡು ಅಲಂಕಾರ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಕಡಿಮೆ ಪ್ರೈಸಲ್ಲಿ ನಮಗೆ ಇದು ಸಿಗ್ತಾ ಇದೆ. ಎರಡನೇ ಪ್ರಾಡಕ್ಟ್ ಬಂದು ಲಕ್ಷ್ಮೀ ಮುಖವಾಡ. ಡೆಕೋರೇಷನ್ ಎಲ್ಲ ಅವರೇ ಮಾಡಿರ್ತಾರೆ. ಒಡವೆ ಎಲ್ಲ ನೀವು ನೋಡ್ತಿರ್ಬೋದು. ಇದು ಮ್ಯಾಟ್ ಫಿನಿಶಿಂಗ್. ಸೊ ಮ್ಯಾಟ್ ಫಿನಿಶಿಂಗ್ ಆಗಿರೋದ್ರಿಂದ ಬಾಳಿಕೆ ಚೆನ್ನಾಗಿ ಬರುತ್ತೆ. ಕೆಲವ್ರಿಗೆ ಶೈನಿಂಗ್ ಇಷ್ಟ ಇರೋದಿಲ್ಲ ಅಂಥವರು ಈ ಮ್ಯಾಟ್ ಫಿನಿಶಿಂಗ್ ಆಗಿರೋವಂಥ ಲಕ್ಷ್ಮೀ ಮುಖವಾಡನ ಬುಕ್ ಮಾಡ್ಕೊಳ್ಬೋದು. ಸೊ ಬೇಗ ಔಟ್ ಆಫ್ ಸ್ಟಾಕ್ ಆಗ್ತಾ ಇರುತ್ತೆ. ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮೂರನೇ ಪ್ರಾಡಕ್ಟ್ ಬಂದು ಈ ಲಕ್ಷ್ಮಿ ಮತ್ತು ಗಣೇಶ ವಿಗ್ರಹ. ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಲಕ್ಷ್ಮಿ ಮತ್ತು ಗಣೇಶ ಮೂರ್ತಿಗೆ ಒಂದು ಸಣ್ಣ ಕ್ಯೂಟ್ ಬಾಕ್ಸ್ ಕೊಟ್ಟಿದ್ದಾರೆ. ಇದು ಡೀಟೇಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಟಿಕ್ ಫಿನಿಶ್ ಇರೋ ಅಂತಹ ಲಕ್ಷ್ಮಿ ಗಣೇಶ ವಿಗ್ರಹ ಇದು. ನೀವು ಅಭಿಷೇಕಕ್ಕೆ ಯೂಸ್ ಮಾಡ್ಬೋದು. ಅಂದರೆ ಕಳಸದ ಮುಂದೆ ಒಂದು ಸಣ್ಣ ಬಟ್ಲಲ್ಲಿ ಅಥವಾ ಪ್ಲೇಟಲ್ಲಿ ಲಕ್ಷ್ಮಿ ಗಣೇಶ ವಿಗ್ರಹನ ಇಟ್ಬಿಟ್ಟು ನೀವು ಅಭಿಷೇಕಕ್ಕೆ ಅಂತ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನು ನೀವು ಡೆಕೋರೇಷನ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಕಾರ್ ಏನಾದರೂ ಇದ್ದರೆ ಕಾರಲ್ಲಿ ನೀವು ಡ್ಯಾಶ್ಬೋರ್ಡ್ ಮೇಲೆ ಇಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬಾ ಕ್ಯೂಟ್ ಆಗಿದೆ. ಮಿಸ್ ಮಾಡ್ಕೋಬೇಡಿ. ಔಟ್ ಆಫ್ ಸ್ಟಾಕ್ ಆಗ್ತಾ ಇರುತ್ತೆ. ಹೋಗಿ ಪರ್ಚೇಸ್ ಮಾಡಿ. ಇದು ನನ್ನ 4ನೇ ಪ್ರಾಡಕ್ಟ್. ಲಕ್ಷ್ಮೀ ಕುಬೇರ ಕಾಯಿನ್ ಪ್ಯೂರ್ ಬ್ರಾಸಿಂದ ಮಾಡಿದ್ದಾರೆ. ನಾನು ಒಂದು ಪ್ಯಾಕೆಟನ್ನು ತರಿಸ್ಕೊಂಡಿದ್ದೀನಿ. 11 ಕಾಯಿನ್ ಇರುತ್ತೆ. ನೀವು ಇದನ್ನು ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡುವಾಗ ಯೂಸ್ ಮಾಡಬಹುದು. ಕುಂಕುಮಾರ್ಚನೆಯನ್ನು ಮಾಡ್ತಿರಲ್ಲ ಆವಾಗ ಯೂಸ್ ಮಾಡಬಹುದು. ಸೊ 2 ಫೇಸ್ ಇರುತ್ತೆ. ಒಂದು ಫೇಸಲ್ಲಿ ಲಕ್ಷ್ಮಿ ಹಾಗೆ ಗಣೇಶವನ್ನು ಕೊಟ್ಟಿದ್ದಾರೆ. ಮೇಲ್ಗಡೆ ಶುಭ ಲಾಭ ಅಂತ ಬರೆದಿರುತ್ತೆ. ಹಾಗೆ ಇನ್ನೊಂದು ಫೇಸಲ್ಲಿ ಯಂತ್ರವನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದನ್ನು ವಾಶ್ ಕೂಡ ಮಾಡಬಹುದು. ಪ್ಯೂರ್ ಬ್ರಾಸ್ ಆಗಿರೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಪ್ರೈಸ್ ಕೂಡ ಏನು ಜಾಸ್ತಿ ಇಲ್ಲ. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇದು ತುಂಬ ಔಟ್ ಆಫ್ ಸ್ಟಾಕ್ ಆಗ್ತಾ ಇದೆ. ಹೋಗಿ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಇದನ್ನು ನೀವು 108 ಬೇಕು ಅಂದರೆ 108 ಕೂಡ ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಇನ್ನು 5ನೇ ಪ್ರಾಡಕ್ಟ್ ಬಂದು ದೀಪಾಲೆ ಕಂಬ. ಅಖಂಡ ದೀಪ ಅಂತ ಹೇಳ್ತಾರೆ. ಇದರಲ್ಲಿ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಒಂದು ನೈಟ್ ಫುಲ್ಲು ಯೂಸ್ ಮಾಡಬಹುದು. ಸೊ ಪ್ಯೂರ್ ಬ್ರಾಸಿಂದ ಮಾಡಿದ್ದಾರೆ. ಪ್ರೀಮಿಯಂ ಲುಕ್ ಇದೆ. ತುಂಬ ರಿಚ್ ಲುಕ್ ಕೊಡ್ತಾ ಇದೆ. ನೀವು ಅದನ್ನು ಟಚ್ ಮಾಡುವಾಗಲೇ ಗೊತ್ತಾಗುತ್ತೆ ಇದು ಪ್ಯೂರ್ ಬ್ರಾಸಿಂದ ಮಾಡಿದ್ದಾರೆ ಅಂತ. ಸೊ ಪ್ಯೂರ್ ಬ್ರಾಸಿಂದ ಮಾಡಿರೋವಂಥ ಯಾವುದೇ ಪ್ರಾಡಕ್ಟ್ ಆದ್ರೂ ನಿಮಗೆ ಹಾಳಾಗೋದಿಲ್ಲ. ತುಂಬ ವರ್ಷಗಳ ಕಾಲ ಇರುತ್ತೆ. ಸೊ ಹಾಗೆ ಅದ್ರ ಆಸ್ಥೆಟಿಕ್ ಆಗಿ ತುಂಬಾ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ ಮನೆಗೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ರೇಟಿಂಗ್ ಬಂದು 5 ರೇಟಿಂಗ್. ತುಂಬಾ ಚೆನ್ನಾಗಿದೆ. ಹೋಗಿ ನೀವು ಬೇಕಂದರೆ ಲಿಂಕ್ ಮೂಲಕ ಪರ್ಚೇಸ್ ಮಾಡಿ. ನನ್ನ 6ನೇ ಪ್ರಾಡಕ್ಟ್ ಬಂದು ಕಾಮಧೇನು ಹಸು. ತುಂಬಾ ಚೆನ್ನಾಗಿದೆ. ಸಿಲ್ವರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನಾರ್ಮಲ್ ಮೆಟಲ್, ಜರ್ಮನ್ ಸಿಲ್ವರ್ ಅಲ್ಲ, ಹಾಗೆ ಯಾವುದೇ ಒಂದು ರಿಚ್ ಮೆಟಲ್ ಅಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಇಲ್ಲ ನೀವು ಕಾಮಧೇನುನ ಪೂಜೆ ಮಾಡ್ತೀರಾ ಅಂತಂದರೆ ಲಕ್ಷ್ಮಿ ಕಳಸದ ಮುಂದೆ ಇದನ್ನು ಇಟ್ಟು ಪೂಜೆ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಹಸು ಕೂಡ ತುಂಬ ಮುದ್ದಾಗಿದೆ. ಹಾಗೆ ಕಾರ್ವಿಂಗ್ಸ್ ಕೂಡ ತುಂಬ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಒಂದು ಗಂಟೆಯನ್ನು ಕೂಡ ಕೊಟ್ಟಿದ್ದಾರೆ ಕತ್ತಲ್ಲಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೀವು ಯಾವುದ್ಯಾವುದೋ ರಿಟರ್ನ್ ಗಿಫ್ಟ್ ಕೊಡೋದಕ್ಕಿಂತ ಈ ಕಾಮಧೇನು ಹಸುನ ರಿಟರ್ನ್ ಗಿಫ್ಟಾಗಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಡಿದ್ದನ್ನೆಲ್ಲ ಕೊಡು ಅಂತ ಕೇಳಿಕೊಂಡು ಭಕ್ತಿಯಿಂದ ಪೂಜೆ ಮಾಡ್ಬೋದು. ನನ್ನ 7ನೇ ಪ್ರಾಡಕ್ಟ್ ಬಂದು ಲಕ್ಷ್ಮಿ ಯಂತ್ರ ಪಿರಮಿಡ್. ತುಂಬಾ ಚೆನ್ನಾಗಿದೆ. ಒಂದು ಗ್ಲಾಸ್ ಪಿರಮಿಡ್ ಒಳಗಡೆ ಲಕ್ಷ್ಮಿಗೆ ಬೇಕಾಗಿರುವಂತಹ ಅಂದರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಐಟಮ್ಸ್ಗಳನ್ನು ಹಾಕಿದ್ದಾರೆ. ಗೋಮತಿ ಚಕ್ರ ಆಗಿರ್ಬೋದು, ಕವಡೆಗಳಾಗಿರ್ಬೋದು, ಗುಲ್ಗಂಜಿ ಆಗಿರ್ಬೋದು. ಹಾಗೆ ಒಂದು ಯಂತ್ರವನ್ನು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ
ಹಣವನ್ನು ಆಕರ್ಷಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಣದ ಕೊರತೆ ಇದ್ದಲ್ಲಿ ಸುಖ, ಶಾಂತಿ, ನೆಮ್ಮದಿಗಾಗಿ, ಸಮೃದ್ಧಿಗಾಗಿ ಹಾಗೆ ನೆಗೆಟಿವ್ ಎನರ್ಜಿಯಿಂದ ರಕ್ಷಣೆಗಾಗಿ ಈ ಯಂತ್ರವನ್ನು ಯೂಸ್ ಮಾಡ್ಬೋದು. ಹಾಗೆ ಒಳ್ಳೆ ಎನರ್ಜೀಸ್ ಇದರಿಂದ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದೊಳ್ಳೆ ಪ್ರಾಡಕ್ಟ್ ಮೀಶೋದಲ್ಲಿ ಸಿಗ್ತಾ ಇದೆ, ಹೋಗಿ ಪರ್ಚೇಸ್ ಮಾಡಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಧೂಪದಾನಿ. ಇದು ಒಂದು ಮೆಟಲಿಂದ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹ್ಯಾಂಡಲ್ ಮತ್ತು ಮೇಲ್ಗಡೆ ಒಂದು ಸ್ಕ್ರೂ ಥರ ಕೊಟ್ಟಿದ್ದಾರೆ, ಅದೆರಡೂ ಸಪ್ರೇಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ ಬಟ್ಲು ಒಳಗಡೆ ನೀವು ಸಾಂಬ್ರಾಣಿಯನ್ನು ಇಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಹ್ಯಾಂಡಲ್ನ ಇಟ್ಕೊಂಡು ಈಸಿಯಾಗಿ ಮನೆ ತುಂಬ ಓಡಾಡಿಕೊಂಡು ಆ ಹೊಗೆನ ಮನೆಯಲ್ಲೆಲ್ಲ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೇ ಮನೆಯಲ್ಲಿ ಸಾಂಬ್ರಾಣಿ ಹೊಗೆಯನ್ನು ಹಾಕಿ ಪ್ರತಿದಿನ ಮಾಡಿದ್ರೂ ಒಳ್ಳೆಯದೇ, ಆದರೆ ಮಂಗಳವಾರ ಮತ್ತು ಶುಕ್ರವಾರ ಮಿಸ್ ಮಾಡದೆ ಇದನ್ನು ಹಾಕಿ. ಮತ್ತು ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ದೀಪಗಳು. ಇದನ್ನು ಡೆಕೋರೇಟಿವ್ ಪರ್ಪಸಾಗಿ ಯೂಸ್ ಮಾಡ್ಬೋದು. 5 ದೀಪಗಳಿದೆ ನಿಮಗೆ. ಈ ಒಂದು ಸ್ಟ್ಯಾಂಡ್ ಏನಿದೆಯಲ್ಲ, ಸೆಟ್ ಆಫ್ 3 ದೀಪದಲ್ಲೂ ಕೂಡ ಬರುತ್ತೆ. ಇದು ನಾನು 5 ದೀಪ ಇರುವಂಥದ್ದನ್ನ ತಗೊಂಡಿದ್ದೀನಿ. ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಆ ಕಡೆ ಮಧ್ಯದಲ್ಲಿ ಕಳಸ ಇಟ್ಟು ಆ ಕಡೆ ಈ ಕಡೆ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದಾದರೂ ತೊಗೊಳ್ಬೋದು, 2 ಆದರೂ ತೊಗೊಳ್ಬೋದು. 1 ತೊಗೊಳ್ತೀರಾ ಅಂತಂದರೆ ನಿಮ್ಮ ಡೆಕೋರೇಷನ್ಗೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಳ್ಳಿ, ಮಧ್ಯದಲ್ಲಿ ಇಡಬೇಕಾಗತ್ತೆ. ಆ ಕಡೆ ಈ ಕಡೆ ಇರ್ತೀವಿ ಅಂದರೆ ನೀವು 2 ಪರ್ಚೇಸ್ ಮಾಡ್ಕೋಬೋದು. ಪ್ಯೂರ್ ಬ್ರಾಸ್ ಆಗಿರೋದ್ರಿಂದ ತುಂಬಾ ರಿಚ್ ಲುಕ್ ಕೊಡ್ತಾ ಇದೆ. ವಾಷಬಲ್, ಈಸಿಯಾಗಿ ವಾಶ್ ಮಾಡ್ಬೋದು, ಹಾಗೆ ಲೈಫ್ ಲಾಂಗ್ ಕೂಡ ಯೂಸ್ ಮಾಡ್ಬೋದು. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಲಕ್ಷ್ಮಿಯ ಪೂಜೆಗೆ ಅಂತ ಯೂಸ್ ಮಾಡುವಂತಹ ಕಿಟ್ಟು. ಸೊ ಒಂದೇ ಕಿಟ್ಟಲ್ಲಿ ನಿಮಗೆ 3 ರೀತಿಯ ಬಳೆಗಳಿದೆ. ಒಂದು ರೆಡ್ ಕಲರ್, ಗ್ರೀನ್ ಕಲರ್ ಹಾಗೆ ಬ್ಲ್ಯಾಕ್ ಕಲರ್. 3 ರೀತಿಯ ಗಾಜಿನ ಬಳೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ಗೋಮತಿ ಚಕ್ರ 11 ಕೊಟ್ಟಿದ್ದಾರೆ. ಲಕ್ಷ್ಮಿ ಕವಡೆಗಳನ್ನು ಕೂಡ 11 ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕಮಲದ ಬೀಜಗಳಿದೆ, ಅವು ಕೂಡ 11 ಕೊಟ್ಟಿದ್ದಾರೆ. ಇನ್ನು ಗುಲ್ಗಂಜಿಯನ್ನು ಕೊಟ್ಟಿದ್ದಾರೆ, ಗುಲ್ಗಂಜಿಯನ್ನು ತುಂಬ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ನೀವು ಗ್ರಂಥಿಗೆ ಅಂಗಡಿಯಲ್ಲಿ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇವನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ಸಪ್ರೇಟಾಗಿ ಮಾಡೋದಕ್ಕಿಂತ ಈ ಒಂದು ಕಿಟ್ಟನ್ನು ತಗೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ಏನಾದರೂ ನಿಮಗೆ ಬಳೆಗಳೆಲ್ಲರೂ ಹೊಡೆದೋಗಿದೆ ಅಂತ ಅಂದರೆ ರಿಟರ್ನ್ ಕೂಡ ಮಾಡ್ಬೋದು. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಇದು ತಾಂಬೂಲದಕ್ಕೆ ಯೂಸ್ ಮಾಡುವಂಥದ್ದು, ರಿಟರ್ನ್ ಗಿಫ್ಟ್ಗೆ ಯೂಸ್ ಮಾಡೋಕ್ಕೆ ಅಂತ ತರಿಸಿದ್ದೀನಿ. 70 ಸೆಟ್ಟನ್ನು ತರಿಸಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ಸಿಗುತ್ತೆ. 12, 36, 24 ಹೀಗೆ ನಿಮ್ಗೆ ಎಷ್ಟು ನಂಬರಲ್ಲಿ ಬೇಕೋ ಅಷ್ಟೆಲ್ಲ ಸಿಗುತ್ತೆ. ಒಂದು ಪ್ಲಾಸ್ಟಿಕ್ ವಿಳೆದೆಲೆ ಥರ ಕೊಟ್ಟಿದ್ದಾರೆ, ಅದ್ರ ಮೇಲ್ಗಡೆ 2 ಬಾಕ್ಸ್ ಇರುತ್ತೆ, ಅರಿಶಿನದೊಂದು, ಕುಂಕುಮದೊಂದು. ಸೊ ಅರಿಶಿನ ಕುಂಕುಮ ಪ್ಯಾಕೆಟ್ ಹಾಕೋದ್ಕಿಂತ ಇದು ಕೊಡೋದು ನನಗೆ ವರ್ತ್ ಅನ್ನಿಸ್ತು. ಜಾಸ್ತಿ ಏನಿಲ್ಲ, 4 ರೂಪಾಯಿ ಒಂದು ಬೀಳುತ್ತೆ ನಾನು 70 ತೊಗೊಂಡಿರೋದ್ರಿಂದ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೋಗಿ ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಇವಿಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಪರ್ಚೇಸ್ ಮಾಡಿರೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು.